ಎಲ್ಲಿ ಬನ್ನಿರಿ ಕೂತ್ಕೊಳ್ಳಿ ಕುಡಿಯೋದು ಮಂಗ್ಳೂರು. ಎಷ್ಟು ತಿಂಗಳಿಂದ ಐತಮ್ಮ ಅನ್ನೋದು ಪ್ರಾಬ್ಲಮ್? ತಮಿಳು ಕನ್ನಡ ಮಾತು ಚೆನ್ನಾಗಿ ಆಡ್ತಾರಲ್ಲ, ಹೌದಾ? ಅದಾ ನೋಡಿದ್ರ ಅವರು ಬಂದಿದ್ರಲ್ಲ, ಹೇಳ್ದಲ್ಲ ನಿಮಗೆ, ಅವರು ಕನ್ನಡ ಈಗ ಹೇಳ್ದಲ್ಲ ಮೊನ್ನೆ ಬಂದಿದ್ರಲ್ಲ. ಹೌದಾ? ಅವರೇ ಎಲ್ಲಿ? ಹೌದಾ? ಅದು ಊಟಿನಲ್ಲಿ ಎಷ್ಟು ವರ್ಷದಿಂದ ಐತಮ್ಮ? ಹೌದಾ? ಸರ್ ನಿಮ್ಮ ಹೆಸರು? ವೀರಪ್ಪ. ದೇವ್ರು ಒಳ್ಳೇದು ಮಾಡ್ತಾನೆ ಸರ್. ಇದು ಎಷ್ಟು ವರ್ಷದಿಂದ ಐತೆ ಇದು? ಯಾಕಂದರೆ ಈಗ ಎಲ್ಲೋದ್ರೂ ಸರ್ಜರಿ ಮಾಡಿ ಅಂತಾರೆ. ಸರ್ಜರಿಗೆ ಎಷ್ಟೆಷ್ಟು ಬಂದ್ಬಿಟ್ಟಿದ್ದಾನೆ ಗೊತ್ತಾಯ್ತದಮ್ಮ. ಇಲ್ಲಿ ನೋಡಿ, ಇಲ್ಲಿ 1 2 3 ಕಾಲು ಎಡ್ತಾ ಆಯ್ತಾ ಜಾಸ್ತಿ? ಸರ್ ಈ ಕಾಲು ಎಲ್ಲ ಕಾಲು ಹೇಳ್ತಾ ಇದೆ. ಇಲ್ಲಿಂದ ಕತ್ತು ಪ್ರಾಬ್ಲಮ್ ಐತೆ. ಇಲ್ಲಿ ಕಾಣ್ತಾ ಇದೆಲ್ಲ. ಬೆಲ್ಟ್ ಗಿಲ್ಟ್ ಕೊಟ್ಟಿದ್ರಾ? ಬೆಲ್ಟ್ ಹಾಕೊಂಡಿದ್ದೀನಿ. ಅದು ತೆಗೀರಿ ಬೆಲ್ಟು. ಹಾಕ್ಬಿಡೋದು ರಖೋ ಪೂರ ರಖೋ ಬೋಲ್ತು. ಬೆಲ್ಟ್ ತೆಗೀರಿ. ಹೊರಗೆ ಏನು? ಹಾಂ, ಹೆಚ್ಚು ಇದರಲ್ಲಿ ಕತ್ತು ತೋರಿಸ್ತಾ ಇದೆ ನೋಡಿ. ಹೌದು, ಕತ್ತು ಇಲ್ಲಿಂದ ಮತ್ತೆ ಶೋಲ್ಡ್ರು, ಕತ್ತು, ಈ ಸ್ಪೈನಲ್ ಗಾರ್ಡು, ಕಾಲು. ಎಷ್ಟು ವರ್ಷದಿಂದ ಐತೆ ಸರ್ ಇದು? ಸರ್ ನನಗೆ 1 ವರ್ಷದಿಂದ ಸಿವಿಯರ್ ಆಗಿದೆ ಸರ್. ಮೊಬೈಲ್ ತೆಗೀರಿ ಸರ್. ಡಾಕ್ಟ್ರ್ ಏನಂದ್ರೆ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ ಅಲ್ಲಿ, ಅವರು MBBS ಆಗ್ತು ಸರ್. ಆ್ಯಕ್ಚುಲಿ ಅವರು ನಿಮ್ಗೇನು ಸಿವಿಯರ್ ಆಗಿ ಏನೂ ಇಲ್ಲ, ಇದು ಬಿಗಿನಿಂಗ್ ಸ್ಟೇಜು, ಏನೇನು ಸರ್ಜರಿ ಹೋಗ್ಬೇಕಾದಿಲ್ಲ ಅಂತ ಹೇಳಿದ್ರು. ಬಟ್ ಅವ್ರು ಏನು ಮಾಡಿದ್ರು, ಅವರು ಏನು ಮೆಡಿಸಿನ್ಸ್ ಎಲ್ಲ ಏನು ಜಾಸ್ತಿ ಏನು ಕೊಟ್ಟಿಲ್ಲ. ಮೆಡಿಸಿನ್ಸ್ ಏನು ಕೊಟ್ಟಿಲ್ಲ. ಏನು ತೋರಿಸಿದೆ ಇದು ಸ್ಟಾರ್ಟಿಂಗು? ನನಗೆ ತೋರಿಸಿದ್ದು ಡಾಕ್ಟರ್ ಅದೇ ಲಾಸ್ಟ್ ಊಟಿನಲ್ಲಿ ತೋರಿಸಿದ್ದು. ಬಂದಿಲ್ಲ ನಿಮಗೆ? MRI ಮಾಡಿದ್ದು ಕೊಯಮತ್ತೂರಲ್ಲಿ. ಅದೇ ಕೈಮೂತಲ್ಲಿ ಎಲ್ಲಿ ಮಾಡಿಸಿದ್ದ ಅಂತ? ಕೊಯಮತ್ತೂರಲ್ಲಿ ಗಾಂಧಿಪುರದಲ್ಲಿ ಮಾಡಿಸಿದ್ದು. ಗಾಂಧಿಪುರದಲ್ಲಿ ಹಿಂಗೆ ಇಲ್ಲ ಸರ್. ಸ್ಟ್ರೈಟ್ ನಿಂತ್ಕೊಳ್ಳಿ. ಇನ್ನು ಹಿಂದೆ ಹೋಗಿ ಫ್ರೀ ಆಗಿಬಿಡ್ರಿ. ಸ್ಟ್ರೈಟ್ ನಿಂತ್ಕೊಳ್ಳಿ. ಇಲ್ಲಿ ಇಟ್ಕೊಳ್ಳಿ ಗೋಡೆ. ಇನ್ಶಾಲ್ಲ ರೆಡಿ ಮಾಡೋಣ. ದೇವ್ರು ಒಳ್ಳೇದು ಮಾಡ್ತಾನೆ. ಅಲ್ಲಿ ಏನು ಹೇಳಿದ್ರು ಕೈಮುತ್ತೂರಿನಲ್ಲಿ? ಸರ್ ನಾವು ಕೊಯಮತ್ತೂರಲ್ಲಿ ಯಾವ ಡಾಕ್ಟರ್ ನೋಡಿಲ್ಲ, ಸ್ಪೆಷಲಿಸ್ಟ್. ನಮ್ಗೆ ಊಟಿನಲ್ಲಿ ಡಾಕ್ಟರ್ ಹೇಳಿದ್ರಲ್ಲ ಹಾರ್ಟು, ಅವರು MRI ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಅದೊಂದು ಹೇಳಿ. ಹಾಂ, ಒಂದು ಮಂಡಿ ನಿಲ್ಲಿಸಿ ಸರ್. ಎಡ್ಕೊಳ್ಳಿ, ಎರಡು ಕೈಯಿಂದ ಒಂದು ಹೇಳಿ. ಹೇಳಿರಿ. ಹಾಂ, ಶಾಬಾಸ್, ಸಾಕು. ನೆಡಿ ನಿಲ್ಲಿಸಿ. ಹೇಳಿರಿ. ನೆಡಿ. ಚಪ್ಪಲ್ ಹಾಕಿ ಕೂತ್ಕೊಡಿ. ಊಟ ತಿಂಡಿ ಹಿಂಗೆ ಕುಡಿಸ್ಬೇಕಮ್ಮ. ಮನೆಯಲ್ಲಿ ಎಲ್ಲ ಬಿಟ್ಬಿಟ್ಟಿದಾರಲ್ಲ. ಕೂತ್ಕೊಡಿ ಹಂಗೆ. ಹಾಂ, ಶಾಬಾಸ್. ಕೈ ಮಡಗಿ ಬಗ್ಗಿ. ಸ್ವಲ್ಪ ಜಾಸ್ತಿ ಬೇಡಿ, ಬ್ಯಾಂಡೇಜ್ ಇರೋದ್ರಿಂದ ಸ್ವಲ್ಪ ಹಿಂಗೆ ಬಗ್ಗೆ. ಗೊತ್ತಾಯ್ತಾ ಸರ್? ಕೈ ಕೊಡಿ ನೀವು. ಹಂಗೆ ನೋಡ್ತೀನಿ. ಅದು ಇದಡೆ ಚಕ್ಕಂತ ಯಾವ ಅವರ ಮಾಡಲಿ. ಊಟಿನಲ್ಲಿ ಸಿಟಿನಲ್ಲಿ ಇರೋದು? ಎಲ್ಲಿ? ಸಿಟಿನಲ್ಲಿ ಇರೋದು. ಇದು ಕೂತ್ಕೊಡಿ. ಯಾವ ಡಾಕ್ಟರ್ ತೋರಿಸ್ತಾರೆ ಇದೆ ನೋಡಿದ್ರೆ ಇದು ನೋಡಬೇಕು. ನೀವು ಕೈಮೂತ್ರದಿಂದ ಬರ್ತಾರ ಸೇಮ್ ಕೆಲಸ ಇದು. ಅಲ್ಲಿ ಕೈ ಡಾಕ್ಟ್ರು ಏನು ಅಂತ ಹೇಳಿಲ್ವಾ? ನಾವು ಏನು ಸಿವಿಯರ್ ಆಗಿ ಏನಿಲ್ಲ ಅಂತ ಹೇಳಿದ್ದು. ಹಾಂ, ಇಲ್ಲಿ ಹಿಂಗೆ ತಿರ್ಸಿ ಹಿಂಗೆ ಕೈ ಇಟ್ಕೊಳ. ಇದು ಎಣ್ಣೆ ಕೊಡ್ತೀನಮ್ಮ, ಜಲ ಹಚ್ಚಿ. ಹಾಂ, ತೋರಿಸಿದಾರ ಡಾಕ್ಟರ್. ಇದು ಎಲ್ಲ ಕೆಲಸ ಅದು ನಡಿಬೇಕು. ಇದು ಬೇಕಂದ್ರೆ 3 ದಿವಸ ತೆಗೆದುಕೊಡಿ. ಹಾಂ, ಕೂತ್ಕೊಡಿ. ಹಾಂ, ಕೂತ್ಕೊಳ್ಳಂದೆ. ಕೈ ಇಲ್ಲೇ ಇರಲಿ ಸರ್. ಹಿಂಗೆ ಅದನ್ನು ಮುಂದಕ್ಕೆ ಬನ್ನಿ. ಕೈ ಕೂರಿ ಸರ್ ಸರಿಯಾಗಿ. ನಮಗೆ ಬನ್ನಿ ಮುಂದಕ್ಕೆ. ಎಲ್ಲ ಬಿಟ್ಬಿಟ್ಟಿದ್ರಲ್ಲ, ಮಾಡ್ತಾ ಇದ್ರೆ ಎಕ್ಸಸೈಸು. ಮಾಡ್ತಿದ್ದೆ. ಹಾಂ, ಅದೇ ಹೇಳಿದ್ದು. ಇಟ್ಕೊಡಿ ಸರ್. ಅದು ಹಂಗೆ ಇರಲಿ. ಕೆಳಗೆ ಕೂತ್ಕೋಬೇಕು. ಅಲ್ಲೇ ಇರಬೇಕು. ಹಾಯ್, ಗುಡ್. ಈ ಥರ ಇದಡೆ ದಿನಕ್ಕೆ 1-2 ಸರ್ತಿ. ಜಾಸ್ತಿ ಮಾಡಿದ್ರೆ ಬ್ಯಾಂಡೇಜ್ ಎಲ್ಲ ಬಂದ್ಬಿಡ್ತದೆ. ಸಾಕು, ಪರವಾಗಿಲ್ಲಮ್ಮ. ಇದಡೆ ಅಷ್ಟೇ. ಕೂತ್ಕೊಳ್ಳಿ ಅಲ್ಲೇ ಹಿಂದಕ್ಕೆ. ಹಿಂಗೆ ಇಟ್ಕೊಳ್ಳಿ ಕೈ. ನಿಂತೆ ಇಷ್ಟು ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಬಿಡಿರಿ. ಎತ್ತಿ ಹಿಂಗೆ ತಿರ್ಸಿ ಕೈ. ಇಷ್ಟು ಬರ್ತಾನೆ ಇರಲಿಲ್ಲ ಕೈ. ನೀಡಿ ಕೈ. ಹಾಂ, ಅಷ್ಟೇ. ತಿರ್ಸೋದು ಮಾಡೋದು ಎಲ್ಲ ಮಾಡಿದ್ದೇವೆ. ಒಳ್ಳೇದು ಮಾಡ್ತಾನೆ. ಯಾವ ಟ್ರೀಟ್ಮೆಂಟು? ನಿಮ್ಮ ಫ್ರೆಂಡ್ ಎಲ್ಲಿರೋದು ಸರ್ ಊರಿನಲ್ಲಿ? ಹುಸೇನ್ ಹೇಳ್ತೀರಾ? ಹುಸೇನ್ ನನ್ನ ಮನೆ ಹತ್ರನೇ ಇರೋದು. ಹಿಲ್ಬಂಕ್ ಅಂತ ವಿವೇಕಾನಂದ ನಗರ ಊಟಿ ಟೌನ್ ಅಲ್ಲೇ ಇರೋದು. ಇಲ್ಲಿಂದ
ಮೈಸೂರಿಂದ ಹೋಗ್ಬೇಕಂದ್ರೆ ಊಟಿ ಬಸ್ ಸ್ಟ್ಯಾಂಡ್ಗೆ ನಮ್ಮ ಏರಿಯಾದಿಂದ 1 ಕಿಲೋಮೀಟರ್ ಇದೆ. ಸರಿ ಸರಿ. ಅದು ನಿಮ್ಮ ಅಪ್ಪವ್ರ ಫ್ರೆಂಡ ನಿಮ್ಗೆ ಫ್ರೆಂಡ್ ಅಂತ ಗೊತ್ತಿಲ್ಲ. ಫೋನ್ ಮಾಡಿಸಿ ಈಗ ಕೈ ಉರಿ ಅಷ್ಟೇ. ಅದನ್ನು ಮಾಡಿ ಈ ಕೈ ಉರಿ ಹಿಂಗೆ ದಬಾಯಿಸಿ ಎರಡೂ ಹಂಗೆ ಗಟ್ಟಿಗೆ ನಡಿಬೇಕು. ಸ್ಟ್ರೈಟ್ ನಡೆಯೋದು ಮಾಡೋದು, ಗಾಡಿ ಸ್ಟ್ರೈಟ್ ಓಡಿಸೋದು ಎಲ್ಲ ಇಷ್ಟೆಲ್ಲ ರೆಡಿ ಮಾಡೋಣ. ಒಂದು 5-6 ಸತಿ ಬರ್ಬೇಕು. ಹಾಕಿ ಬಟ್ಟೆ